ನಮಸ್ಕಾರ. ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಾಫಿ ತೋಟದ ಒಂಟಿ ಮನೆಗಳನ್ನು ಗುರುತಿಸಿಕೊಂಡು ಕಾರ್ಡ್ ಸ್ಕ್ರಾಚ್ ಮಾಡಿದರೆ ವಿಶೇಷ ಬಹುಮಾನ ಇದೆ ಎಂದು ನಂಬಿಸಿ ವಂಚನೆ ಮಾಡುತ್ತಿದ್ದ ಆರೋಪಿಯನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೆಆರ್ಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಾಂಸ್ಕೃತಿಕ, ಕ್ರೀಡಾ, ರೆಡ್ ಕ್ರಾಸ್ ಹಾಗೂ ರಾಷ್ಟ್ರೀಯ ಸೇವಾ ಯೋಜನಾ ಚಟುವಟಿಕೆಗಳ ಸಮಾರಂಭ ನಡೆಯಿತು. ಕೊರಟಗೆರೆ ಪಟ್ಟಣಕ್ಕೆ ದಿಢೀರ್ ಭೇಟಿ ನೀಡಿದ ಜಿಲ್ಲಾಧಿಕಾರಿ. ಕೃಷಿ ಇಲಾಖೆ, ಮೇವು ಬ್ಯಾಂಕ್, ತುಂಬಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಸ್ಥೆಯನ್ನು ಪರಿಶೀಲಿಸಿದ್ದಾರೆ. ಸುಂಟಿಕೊಪ್ಪ ಸಮೀಪದ 7ನೇ ಹೊಸಕೋಟೆ ಬಳಿಯ ಕಾಫಿ ತೋಟವೊಂದರಲ್ಲಿ 20 ವರ್ಷ ಪ್ರಾಯದ ಕಾಡಾನೆ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಸುಂಟಿಕೊಪ್ಪ ಸಮೀಪದ 7ನೇ ಹೊಸಕೋಟೆಯ ಬಳಿ ಕಾಫಿ ತೋಟವೊಂದರಲ್ಲಿ 20 ವರ್ಷ ಪ್ರಾಯದ ಕಾಡಾನೆ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಆನೆಕಾಡು ಅರಣ್ಯ ಸಮೀಪದಲ್ಲಿರುವ ಕಾಫಿ ತೋಟದಲ್ಲಿ ಘಟನೆ ಸಂಭವಿಸಿದ್ದು, ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು, ವನ್ಯಜೀವಿ ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ಥಳಕ್ಕೆ ಡಿಎಫ್ಒ ಭಾಸ್ಕರ್, ಎಸಿಎಫ್ ಗೋಪಾಲ್, ಆರ್ಎಫ್ಒ ರತನ್, ಡಿಆರ್ಎಫ್ಒ ದೇವಯ್ಯ ಮತ್ತಿತರರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ವನ್ಯಜೀವಿ ವೈದ್ಯರಿಂದ ಪರಿಶೀಲನೆ ನಡೆಸಿ ಮರಣೋತ್ತರ ಪರೀಕ್ಷೆ ನಂತರ ನಿಖರ ಮಾಹಿತಿ ದೊರೆಯಲಿದೆ. ಸುತ್ತಮುತ್ತಲ ಕಾಫಿ ತೋಟಗಳಲ್ಲಿ ಬೀಡು ಬಿಟ್ಟಿರುವ ಕಾಡಾನೆಗಳು ಕಾಡಾನೆ ಹಾವಳಿ ಶಾಶ್ವತ ತಡೆಗೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮರಗುಕೋಟಿ, ಕುಶಾಲನಗರ. ಕಾಫಿ ತೋಟದ ಒಂಟಿ ಮನೆಗಳನ್ನ ಗುರುತಿಸಿಕೊಂಡು ಕಾರ್ಡ್ ಸ್ಕ್ರಾಚ್ ಮಾಡಿದರೆ ವಿಶೇಷ ಬಹುಮಾನ ಎಂದು ನಂಬಿಸಿ ವಂಚನೆ ಮಾಡುತ್ತಿದ್ದ ಆರೋಪಿಯನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಾಫಿ ತೋಟದ ಒಂಟಿ ಮನೆಗಳನ್ನು ಗುರುತಿಸಿಕೊಂಡು ಕಾರ್ಡ್ ಸ್ಕ್ರಾಚ್ ಮಾಡಿದರೆ ವಿಶೇಷ ಬಹುಮಾನ ಇದೆ ಎಂದು ನಂಬಿಸಿ ವಂಚನೆ ಮಾಡಲು ಯತ್ನಿಸಿದ ವ್ಯಕ್ತಿಯನ್ನ ಬೆಳೆಗಾರರೊಬ್ಬರು ಪೊಲೀಸರಿಗೆ ಒಪ್ಪಿಸಿದ ಘಟನೆ ಪಾಲಿಬೆಟ್ಟದಲ್ಲಿ ನಡೆದಿದೆ. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮೂಕೊಂಡ ವಿಜು ಸುಬ್ರಹ್ಮಣ್ಯ ಎಂಬುವರ ಮನೆಗೆ ಅಪರಿಚಿತ ವ್ಯಕ್ತಿಯೊಬ್ಬನ ಬೈಕೊಂದರಲ್ಲಿ ಬಂದು ಗ್ಯಾಸ್ ಸ್ಟವ್ ಸೇರಿದಂತೆ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ವಿಶೇಷ ಬಹುಮಾನದ ಮೂಲಕ ನೀಡುವುದಾಗಿ ನಂಬಿಸಿದ್ದಾನೆ. ಮೊದಲಿಗೆ 200 ರು ನೀಡಿ ಆಫರ್ ಕಾರ್ಡ್ ಒಂದನ್ನು ಸ್ಕ್ರಾಚ್ ಮಾಡಿದರೆ ಎಲೆಕ್ಟ್ರಾನಿಕ್ ಬಹುಮಾನ ಸಿಗಲಿದೆ ಎಂದು ನಂಬಿಸಿದ್ದಾನೆ. ಆತನ ವರ್ತನೆಯ ಬಗ್ಗೆ ಸಂಶಯಿಸಿ ವಿಚಾರಣೆ ಸಂದರ್ಭ ಆತ ಹೆಸರು ಬದಲಿಸಿ ವಿರಾಜಪೇಟೆ ಮೂಲದವನೆಂದು ಹೇಳಿದ್ದಾನೆ. ಆಧಾರ್ ಕಾರ್ಡ್ ಸೇರಿದಂತೆ ದಾಖಲಾತಿ ಕೇಳುವ ಸಂದರ್ಭದಲ್ಲಿ ಯಾವುದೂ ಇವನ ಬಳಿ ಇರಲಿಲ್ಲ. ತಕ್ಷಣ ಸುಬ್ರಹ್ಮಣ್ಯ ಅವರು ಸಿದ್ದಾಪುರ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಠಾಣೆಯಲ್ಲಿ ಆತನನ್ನು ವಿಚಾರಣೆಗೊಳಪಡಿಸಿದ್ದ ಸಂದರ್ಭ ಮೂಲತಃ ಯುಪಿ ರಾಜ್ಯದವನಾಗಿದ್ದು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಮಾರಾಟ ಮಾಡಲು ಬಂದಿರುವುದಾಗಿ ತಿಳಿಸಿದ್ದಾನೆ. ನಂತರ ಆತನೊಂದಿಗೆ ಬಂದಿದ್ದ ಮತ್ತೊಬ್ಬ ವ್ಯಕ್ತಿ ಠಾಣೆಗೆ ಬಂದು ಅಗತ್ಯ ದಾಖಲಾತಿಯನ್ನು ನೀಡಿದ್ದಾನೆ. ಶಿರಸಿ ಮೂಲದ ಬೈಕ್ನಲ್ಲಿ ಬಂದು ವ್ಯಾಪಾರ ಮಾಡುತ್ತಿದ್ದ ಎನ್ನಲಾಗಿದೆ. ಬೈಕಿನ ಕೆಲವೊಂದು ದಾಖಲಾತಿಗಳು ಇಲ್ಲದ ಕಾರಣ ಪೊಲೀಸರು ದಂಡ ವಿಧಿಸಿ ಕಳಿಸಿದ್ದಾರೆ. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮುಕ್ಕೊಂಡ ವಿಜು ಸುಬ್ರಹ್ಮಣಿ ಮಾತನಾಡಿ, ಜಿಲ್ಲೆಯ ನಾನಾ ಭಾಗಗಳಲ್ಲಿ ಒಂಟಿ ಮನೆಗಳನ್ನು ಗುರುತಿಸಿ ಆಸೆ ಆಮಿಷಗಳನ್ನು ಒಡ್ಡಿ ದರೋಡೆ ಸೇರಿದಂತೆ ಹಲವು ಘಟನೆಗಳು ಜಿಲ್ಲೆಯಲ್ಲಿ ನಡೆದಿದೆ. ವರ್ಷಗಳ ಹಿಂದೆ ಪಾಲಿಬೆಟ್ಟದಲ್ಲೂ ದರೋಡೆ ಪ್ರಕರಣ ನಡೆದಿದೆ. ಸಾರ್ವಜನಿಕರು ಹೊರ ಜಿಲ್ಲೆ, ಹೊರ ರಾಜ್ಯಗಳಿಂದ ಆಗಮಿಸುವವರ ಬಗ್ಗೆ ನಿಗಾ ವಹಿಸಬೇಕೆಂದು ಮನವಿ ಮಾಡಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮರಗುಕೋಟಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕು ಜೆಡಿಎಸ್ ಕಚೇರಿಯಲ್ಲಿ ದಕ್ಷಿಣ ಪದವೀಧರ ಕ್ಷೇತ್ರದ ಚುನಾವಣಾ ಅಂಗವಾಗಿ ಚುನಾವಣಾ ಪೂರ್ವಭಾವಿ ಸಭೆ ನಡೆಯಿತು. ಶಿಕ್ಷಕರು ಮತ್ತು ಪದವೀಧರ ಶಿಕ್ಷಕರ ಪರವಾಗಿ ಜೆಡಿಎಸ್, ಬಿಜೆಪಿ ಪಕ್ಷಗಳು ಸಾಕಷ್ಟು ಕೆಲಸ ಮಾಡಿರುವುದರಿಂದ ಜೊತೆಗೆ ಶಿಕ್ಷಕರ ಸಮಸ್ಯೆಗಳಿಗೆ ಸದಾ ಸ್ಪಂದಿಸುತ್ತಿರುವುದನ್ನು ನಿಮಗೆಲ್ಲ ಗೊತ್ತಿರುವ ವಿಚಾರವಾಗಿದೆ. ಜೊತೆಗೆ 2 ಪಕ್ಷಗಳು ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಿರುವುದನ್ನು ಮನಗಂಡು ದಕ್ಷಿಣ ಪದವೀಧರ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ವಿವೇಕಾನಂದ ಅವರಿಗೆ ಮೊದಲ ಪ್ರಾಶಸ್ತ್ಯ ಮತಗಳನ್ನು ನೀಡುವುದರ ಮೂಲಕ ತಮ್ಮ ಸೇವೆಗೆ ಅವಕಾಶ ಮಾಡಿಕೊಡುವಂತೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಕೆಟಿ ಶ್ರೀಕಂಠೇಗೌಡ ಮನವಿ ಮಾಡಿದರು. ಕೆಆರ್ಪೇಟೆ ಪಟ್ಟಣದಲ್ಲಿರುವ ಶಾಸಕ ಎಚ್.ಟಿ. ಮಂಜು ಅವರ ನಿವಾಸದ ಎದುರುಗಡೆ ಇರುವ ತಾಲೂಕು ಜೆಡಿಎಸ್ ಕಚೇರಿಯಲ್ಲಿ ದಕ್ಷಿಣ ಪದವೀಧರ ಕ್ಷೇತ್ರದ ಚುನಾವಣಾ ಅಂಗವಾಗಿ ಚುನಾವಣಾ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡುತ್ತಾ ತಿಳಿಸಿದರು. ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಸಿದ್ದರಾಮಯ್ಯನವರ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದರಿಂದ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿದ್ದು ಕಳೆದ 1 ವರ್ಷಗಳಿಂದ ರಾಜ್ಯ ಅಭಿವೃದ್ಧಿಯಲ್ಲಿ ತೀವ್ರ ಹಿಂದುಳಿದಿದೆ ಎಂದು ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ನಮ್ಮ ಪಕ್ಷದಿಂದ 2 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಅಧಿಕಾರ ಅನುಭವಿಸಿ ಪಕ್ಷಕ್ಕೆ ದ್ರೋಹ ಬಗೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಅವರಿಗೆ ತಕ್ಕ ಪಾಠ ಕಲಿಸಬೇಕೆಂದು ಕರೆ ನೀಡಿದರು. ಶಾಸಕ ಎಚ್.ಟಿ. ಮಂಜು ಮಾತನಾಡಿ, ನಮ್ಮ 2 ಪಕ್ಷಗಳಾದ ಜೆಡಿಎಸ್, ಬಿಜೆಪಿ ಅಭ್ಯರ್ಥಿ ವಿವೇಕಾನಂದ ಅವರು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಕೆಟಿ ಶ್ರೀಕಂಠೇಗೌಡರ ಆಶೀರ್ವಾದದಿಂದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ. ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸಲು ವಿವೇಕಾನಂದ ಅವರನ್ನ ಗೆಲ್ಲಿಸಬೇಕು. ಸೌಮ್ಯ ಸ್ವಭಾವದ ವ್ಯಕ್ತಿ ವಿವೇಕಾನಂದ ಅವರನ್ನ 2 ಪಕ್ಷಗಳ ನಾಯಕರು ಸೇರಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿದರೆ ಪ್ರಯೋಜನವಿಲ್ಲ. ಈ ಬಾರಿ ದಕ್ಷಿಣ ಪದವೀಧರ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ವಿವೇಕಾನಂದ ಅವರಿಗೆ ಆಶೀರ್ವಾದ ಮಾಡುವಂತೆ ಪೂರ್ವಭಾವಿ ಸಭೆಯಲ್ಲಿ ಮನವಿ ಮಾಡಿದರು. ದಕ್ಷಿಣ ಪದವೀಧರ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ವಿವೇಕಾನಂದ ಮಾತನಾಡಿದರು.
ಇದೇ ಸಂದರ್ಭದಲ್ಲಿ ಜೆಡಿಎಸ್ ಘಟಕದ ತಾಲೂಕು ಅಧ್ಯಕ್ಷ ಜಾನಕಿರಾಮ್, ಹಿರಿಯ ಮುಖಂಡರಾದ ರಾಜನಹಳ್ಳಿ ಕುಮಾರಸ್ವಾಮಿ, ವಿಶ್ರಾಂತ ಪ್ರಾಂಶುಪಾಲ ಮಂಚೇಗೌಡ, ಕಾಲೇಜು ಪ್ರಾಂಶುಪಾಲ ಸಂಘದ ಅಧ್ಯಕ್ಷರಾದ ಸತ್ಯ, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಸವರಾಜು, ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಶಿವರಾಮೇಗೌಡ, ರವಿ ಸೇರಿದಂತೆ ಶಿಕ್ಷಣ ಕ್ಷೇತ್ರದ ಇತರೆ ವಿಭಾಗದ ಪದಾಧಿಕಾರಿಗಳು ಹಾಜರಿದ್ದರು. ಒಂದು ಸಭೆ ಮಾಡೋಣ, ಪೂರ್ವಭಾವಿ ಸಭೆಯ 25-30 ಜನ ಆಗಲಿ ಒಂದು ಪ್ರಿಲಿಮಿನರಿ ಸಭೆ ಮಾಡೋಣ, ನಂತರ ಇನ್ನೊಂದು ಸಭೆ ಮಾಡೋಣ, ಒಂದು ಅವಕಾಶ ಮಾಡಿಕೊಡಿ ಅಂತ. ಪಾಪ ಅವರು ನಿಜ ಶ್ರೀಕಂಠೇಗೌಡರು ನಮ್ಮ ಮರ್ಯಾದರ ಹಾಗೆ ಈ ಕ್ಷೇತ್ರಕ್ಕೆ ಹೊಸಬರಾದ್ರೂ ಸಹ ಹೆಚ್ಚು ಕಮ್ಮಿ 8-9 ತಿಂಗಳಿಂದ ನನ್ನ ಶಿಕ್ಷಕ ಬಂಧುಗಳನ್ನ ಮಾತಾಡಿಸ್ಬೇಕು, ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರು. ಪಕ್ಷದಲ್ಲಿ ಅಭ್ಯರ್ಥಿ ಯಾರು ಅಂತ ಘೋಷಣೆ ಆಗಿಲ್ಲ. ಘೋಷಣೆ ಆದ್ಮೇಲೆ ಬಹುತೇಕ ದೇವೇಗೌಡರ ಅಭಿಮಾನಿಗಳು, ಕುಮಾರರ ಅಭಿಮಾನಿಗಳು, ಪಕ್ಷದ ಅಭಿಮಾನಿಗಳು ಎಲ್ಲ ಉಪದೇಶ ಬಂದೋಗಿದ್ದಾರೆ. ಬಹುತೇಕ ನಾವು ಶಾಸಕನಾಗಿ ಕೆಲಸ ಮಾಡ್ತಿದ್ರೆ ಅವ್ರ ವಿಶ್ವಾಸನೂ ಸಹ ಉಳಿಸ್ಕೊಂಡಿದ್ವಿ. ಅವರನ್ನು ಗೌರವಿಸ್ತಾನೆ ಅನ್ನೋ ಅಪಾರವಾದ ಭರವಸೆ ಮೇಲೆ ಅಭ್ಯರ್ಥಿಯಾಗಿ ಘೋಷಣೆಯಾಗಿ ಬಂದ ನಂತರ ಬನ್ನಿ ಅಂತ ಹೇಳುವ ಅದಕ್ಕೆ ಪೂರಕವಾಗಿ ಅವರು ಸಹ ಸಹಕಾರ ಕೊಟ್ಟಿದ್ದಾರೆ. ಇವತ್ತು KTS ಅವರ ಒಂದು ಅನುಭವವನ್ನು ಅವ್ರಿಗೂ ಸಹ ದಾರ ಎರೀತಾರೆ, ಅವರ ಮಾರ್ಗದರ್ಶನದೇ ಕೆಲಸ ಮಾಡ್ತಾರೆ. ಜೊತೆಗೆ ವಿವೇಕಾನಂದರು ಅಷ್ಟೇ ಮಾತು ಕಮ್ಮಿ ಆದ್ರೂ ಸಹ ಹೋರಾಟ ಮಾಡುವಂತ ಛಲ ಇದೆ. ನಿಮ್ಮ ಎಲ್ಲರ ಭಾವನೆಗಳಿಗೆ, ಆಶೋತ್ತರಗಳಿಗೆ, ವಿಶ್ವಾಸಕ್ಕೆ ಸ್ಪಂದಿಸುವಂತ ಮನಸ್ಥಿತಿ ಇದೆ. ಅಲ್ಲಿ ಯಾವುದೇ ರೀತಿ ನಮ್ಮಲ್ಲಿ ಕಳ್ಮನ್ಸ್ ಬೇಡ. ಪೂಜ್ಯ ದೇವೇಗೌಡಜಿಯವರು ಮತ್ತು ಕುಮಾರಣ್ಣವರು ಕೊಟ್ಟು ಇವತ್ತು ವಿವೇಕಾನಂದರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ನನಗೆ ಬಹಳ ಜನ ಪ್ರಶ್ನೆ ಮಾಡ್ತಾರೆ, ನಾನು ಇವತ್ತು ನಿಂತಿರುವ ನಮ್ಮ ಎದುರಾಳಿಯ ತರ ಒಂದೊಂದು ಚುನಾವಣೆ ಒಂದು ಪಕ್ಷಕ್ಕೆ ಹೋದವನ ಅಲ್ಲ. ಕಳೆದ 40 ವರ್ಷಗಳ ಇದೇ ಪಕ್ಷದಲ್ಲಿದ್ದೆ. 75ರ ಹೊತ್ತಿನಲ್ಲಿ ಮೈಸೂರಿನ ಸುಬ್ರಾಯಕೆರೆ ಮೈದಾನದಲ್ಲಿ ಮೈಸೂರು ಮಹಾರಾಜ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದಾಗ ತುರ್ತು ಪರಿಸ್ಥಿತಿ ವಿರುದ್ಧ ದೇವೇಗೌಡರಿಂದ ವೇದಿಕೆಯನ್ನು ಹಂಚಿಕೊಂಡವನು ಇವತ್ತಿಗೂ ಈ ಪಕ್ಷದಲ್ಲೇ ಇದೆ. ಅತ್ಯಂತ ನಿಷ್ಠೆಯಿಂದಿದೆ. ಅದರ ಜೊತೆಗೆ ಈ ಶಿಕ್ಷಣ ಇಲಾಖೆ ವಿವಿಧ ಸಂಘಟನೆಗಳಲ್ಲಿ ಜವಾಬ್ದಾರಿ ಹುದ್ದೆಗಳನ್ನು ಹೊತ್ತು ನಿರಂತರವಾದ ಹೋರಾಟವನ್ನು ಮಾಡ್ತಾ ಶಿಕ್ಷಕರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾ ಬಂದಿದೆ. ಅದರಲ್ಲೂ 12 ವರ್ಷಗಳ ಕಾಲ ನಾನು ಶಾಸಕನಾಗಿದ್ದಾಗ ಸದನದ ಒಳಗೆ ಹೊರಗೆ 108 ಸಮಸ್ಯೆಗಳನ್ನು ಪರಿಹರಿಸತಕ್ಕಂಥ ಕೆಲಸವನ್ನು ಮಾಡಿದೆ. 18 ದಿನಗಳ ನಮ್ಮ ಮತ್ತು ನಿಂಗೇಗೌಡರ ಸಂಘಟನೆ ಅಹೋರಾತ್ರಿ ಧರಣಿಯಿಂದ ಪ್ರೌಢಶಾಲಾ ಶಿಕ್ಷಕರು, ಮುಖ್ಯ ಶಿಕ್ಷಕರು, ಪದವಿ ಪ್ರಕಾಶಿ ಉಪಸ್ಥಿತ ಪ್ರಾಚಾರ್ಯರಿಗೆ 2 ಇನ್ಕ್ರಿಮೆಂಟ್ ಕೊಡಿಸುವುದು ಸಾಫಲ್ಯವನ್ನು ಕಂಡಿದೆ. ವಾಸ್ತವ 4 ಇನ್ಕ್ರಿಮೆಂಟ್ ಕೊಡಿಸಬೇಕಾಗಿತ್ತು. ಅದನ್ನು ತಡೆದವರೇ ಇವತ್ತಿನ ಎದುರಾಳಿ ಇದ್ದಾರೆ. ದುರಂತ ಈ ಚಳುವಳಿಗೆ ತುಂಬಾ ಇನ್ನಿಲ್ಲದ ಯಶಸ್ಸು ಸಿಗ್ತದೆ ಅನ್ನುವಂಥ ಕಾರಣಕ್ಕಾಗಿ ಅಂತ ಮಸಲತ್ತ ನಾವು ಮಾಡಿದ್ವಿ. ಆದರೆ ಈ ಶಿಕ್ಷಕರಿಂದ ಮುಖ್ಯ ಶಿಕ್ಷಕರಿಗೆ ಬಡ್ತಿ ಇರಲಿ, ಉಪನ್ಯಾಸಕರಿಂದ ಪ್ರಾಚಾರ್ಯರಿಗೆ ಬಡ್ತಿ ಇರಲಿ, ಅಥವಾ ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲೆಗೆ ಬಡ್ತಿ ಕೊಡಿಸುವಂತ ಎಲ್ಲ ಹಂತಗಳಲ್ಲಿ ಹೋರಾಟ ಮಾಡ್ತಾ ಸದಾ ನಿಮ್ಮ ಸಮಸ್ಯೆಗಳಿಗೆ ದಂಡೆಯಾಗಿ ನಿಂತಿದ್ದಾರೆ. ಅನುದಾನಿತ ವ್ಯವಸ್ಥೆ 85ಕ್ಕೆ ಹೋಗಿತ್ತು. ಕುಮಾರಣ್ಣವರು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಿದ್ದಂಥ ಹೊತ್ತಲ್ಲಿ ಅದನ್ನ 95ರಲ್ಲಿ ವಿಸ್ತರಿಸತಕ್ಕಂಥ ಒಂದು ಐತಿಹಾಸಿಕ ನಿರ್ಣಯ ಮಾಡಿ ಈಗ 95ರ ಅನಂತರ ಅನುದಾನ ವಿಸ್ತರಿಸಬೇಕಾಗಿದೆ. ಈ ಅನುದಾನದವರಿಗೆ ಏಡೇಡು OPS ಇಲ್ಲ, NPS ಇಲ್ಲ. ಅದ್ರ ಬಗ್ಗೆ ನಾವು ಹೋರಾಟ ಮಾಡಿದ್ದೇವೆ. ಇಡೀ ಸಮುದಾಯಕ್ಕೆ OPS ಹಳೆ ಪಿಂಚಣಿ ವ್ಯವಸ್ಥೆಯನ್ನು ಜಾರಿ ತರಬೇಕಾಗಿದೆ. 7ನೇ ವೇತನ ಆಗೋಣ ಅನುಷ್ಠಾನಗೊಳಿಸಬೇಕಾಗಿದೆ ಮತ್ತು ಖಾಲಿ ಇರುವ ಹುದ್ದೆಗಳನ್ನು ತುಂಬಿಸಬೇಕಾಗಿದೆ. ಹಾಗಾಗಿ ನಮ್ಮ ಸಮಸ್ಯೆಗಳು 108 ಇದ್ದಾವೆ, ಸವಾಲುಗಳಿದ್ದಾವೆ. ಆ ಸವಾಲುಗಳನ್ನ ಸ್ವೀಕರಿಸುವಂತ ಕೆಲಸವನ್ನ ನಾನೇ ಕೂತು ವಿವೇಕಾನಂದ ಸಹಕಾರಕ್ಕೆ ಮಾಡುವನಿದ್ದೆ. ನನಗೇನು ನಿಮ್ಗೆ ಗೊತ್ತಿದ್ದ ಅಧಿಕಾರವೇ ಏನು ಬೇಕಾಗಿಲ್ಲ. ಅಧಿಕಾರ ಇಲ್ಲದೆಯೂ ಹೋರಾಟ ಮಾಡಿದ್ದೇವೆ ನಾವು. ಇವತ್ತು ರಾಜ್ಯ ಪ್ರಾಚಾರ್ಯ ಸಂಘದ ಅಧ್ಯಕ್ಷನಾಗಿದ್ದೇನೆ. ನಾವು ಕೇಳ್ತೇವೆ, ಕೇಳಿಲ್ಲ ಅಂದ್ರೆ ಟೈಮ್ ಕೊಡ್ತೇವೆ ಮತ್ತು ಹೋರಾಟ ಬೆಳಿತೇವೆ, ಕೆಲಸವನ್ನು ಮಾಡಿಸೇ ತೀರ್ತೇವೆ. ನಾವು ಬಹುಶಃ ಈ ರಾಜ್ಯದಲ್ಲಿ ಸಾಕಷ್ಟು ಶೈಕ್ಷಣಿಕ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸುವುದರಲ್ಲಿ ಮುಂಚೂಣಿಯಲ್ಲಿ ನಿಂತ ಒಂದು ಸಮಾಧಾನ, ಒಂದು ಸಂತೃಪ್ತಿ ನಾನು ನೋಡಿದ್ದೆ. ನಿಮಗೆಲ್ಲ ಗೊತ್ತಿದೆ, ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ NDA ಅಭ್ಯರ್ಥಿಯಾಗಿ ನನ್ನ ಕಣಕ್ಕಿಳಿಸಿದ್ದಾರೆ. ನನ್ನ ಮಾರ್ಗದರ್ಶನ ಎಲ್ಲನೂ ಶ್ರೀಕಂಠೇಗೌಡರೇ ಕೊಡಬೇಕು. ಯಾಕೆ ಅಂದರೆ ಈಗಾಗಲೇ ಎಲ್ಲ ಹೇಳಿದ್ರು, ಈ ಕ್ಷೇತ್ರಕ್ಕೆ ನಾನು ತಪ್ಪ, ಆದರೂ ನಾನು ಕೆಲಸ ಮಾಡ್ತೀನಿ. 4 ಬಾರಿ ಗೆಲ್ಲಿಸಿದ್ದೀರ ನೀವು, 4 ಬಾರಿ ದೇವೇಗೌಡರು ನನಗೆ 1 ಬಾರಿ ಮಾಡ್ತಾರೆ. ನಿಮ್ಮ ಮನೆ ಮಗನಾಗಿ, ನಿಮ್ಮ ಕೆಲಸಗಾರನಾಗಿ ನಾನು ಕೆಲಸ ಮಾಡ್ತೇನೆ.
ಇವ್ರ ಮಾರ್ಗದರ್ಶನ ತಗೊಂಡು ನಾನು ಕೆಲಸ ಮಾಡ್ತೀನಿ. ಒಂದು ಅವಕಾಶ ಮಾಡ್ತೀನಿ. ರಾಜಕಾರಣ ಯಾವತ್ತು ನಿಂತು ನೀರು ಹಾಕ್ಬೇಕು, ಅಡಿಗೆ ಭಂಗಿ ಆಗ್ತೈತಿ ಹೊರತು ನಿಂತು ನೀರು ಹಾಕ್ಬೇಕು. ದಯಮಾಡಿ ನಮ್ಮೊಂದು ಅವಕಾಶ ಅಂತೇಳಿ ನಾನು ಮಾಡ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊರಟಗೆರೆ ಪಟ್ಟಣಕ್ಕೆ ದಿಢೀರ್ ಭೇಟಿ ನೀಡಿದ ಜಿಲ್ಲಾಧಿಕಾರಿ. ಕೃಷಿ ಇಲಾಖೆ, ಮೇವು ಬ್ಯಾಂಕ್, ತಂಬಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಆಲಿಸಿದ ಜಿಲ್ಲಾಧಿಕಾರಿಗಳು. ಕೊರಟಗೆರೆ ಪಟ್ಟಣಕ್ಕೆ ದಿಢೀರ್ ಭೇಟಿ ನೀಡಿದ ಜಿಲ್ಲಾಧಿಕಾರಿ. ಕೃಷಿ ಇಲಾಖೆ, ಮೇವು ಬ್ಯಾಂಕ್, ತುಂಬಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಜೆಜೆಎಂ ವ್ಯವಸ್ಥೆ ಬಗ್ಗೆ ಪರಿಶೀಲನೆ. ಕೃಷಿ ಇಲಾಖೆ, ಬೆಸ್ಕಾಂ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡ ಜಿಲ್ಲಾಧಿಕಾರಿ. ಜಿಲ್ಲಾಧಿಕಾರಿಗಳು ಕೇಳಿದ ಮಾಹಿತಿಗೆ ತಬ್ಬಿಬ್ಬಾದ ಕೃಷಿ ಅಧಿಕಾರಿ. ದಾಸ್ತಾನು ಮಳಿಗೆಯನ್ನು ಸ್ವಚ್ಛವಾಗಿ ಇಟ್ಟುವಂತೆ ಸೂಚನೆ. ತುಂಬಾಡಿ ಗ್ರಾಮದಲ್ಲಿ ಕೊರೆದ ಹೊಸ ಬೋರ್ವೆಲ್ಗೆ ವಿದ್ಯುತ್ ಸಂಪರ್ಕ ನೀಡದೇ ಇದ್ದ ಬೆಸ್ಕಾಂ ಅಧಿಕಾರಿಗೆ ಸಂಪರ್ಕ ನೀಡುವಂತೆ ತಾಕೀತು ಮಾಡಲಾಯಿತು. ಮೇವು ಬ್ಯಾಂಕಿನಲ್ಲಿ ಸರತಿ ಸಾಲಿನಲ್ಲಿ ನಿಂತು ಮೇವು ತೆಗೆದುಕೊಳ್ಳುತ್ತಿದ್ದ ರೈತರ ಬಳಿ ಹೋಗಿ ಮಾತನಾಡಿದ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್. ಹೋಬಳಿ ಮಟ್ಟದಲ್ಲಿ ರೈತರಿಗೆ ಸಮರ್ಪಕ ಮಾಹಿತಿ ಕೊಡಬೇಕು. ಗೊಬ್ಬರ, ಬಿತ್ತನೆ ಬೀಜ ಇನ್ನಿತರೆ ರೈತರಿಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕು. ಗೊಬ್ಬರದ ಅಂಗಡಿಗಳಲ್ಲಿ ನಿಗದಿತ ಬೆಲೆಗಿಂತ ಹೆಚ್ಚು ಬೆಲೆಗೆ ಮಾರಾಟ ಮಾಡಿದರೆ ಅಂತಹ ಅಂಗಡಿಗಳ ಮಾಲೀಕರ ವಿರುದ್ಧ ಶಿಸ್ತು ಕ್ರಮ ಹಾಗೂ ಅಂಗಡಿ ಲೈಸೆನ್ಸ್ ರದ್ದು ಮಾಡುವುದಾಗಿ ಖಡಕ್ ಎಚ್ಚರಿಕೆ ಕೊಟ್ಟ ಡಿಸಿ. ಪಟ್ಟಣ ಸೇರಿದಂತೆ ತಾಲೂಕಿನ ಯಾವುದೇ ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕೆಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಸೊ ನಮ್ಮ ಇಡೀ ಜಿಲ್ಲೆಯಲ್ಲಿ ಕೃಷಿ ಪ್ರದೇಶ ಅಂತ ಹೇಳಿದ್ರೆ 2,40,000 ಹೆಕ್ಟೇರ್ಸ್ ಇದೆ. ಅದರಲ್ಲಿ ನಾವು 70,000 ಹೆಕ್ಟೇರ್ಸು ಶೇಂಗಾ ಬಿತ್ತನೆ ಆಗುತ್ತೆ. ಮತ್ತು ಈ ಭಾಗದಲ್ಲಿ ಶಿರಾ, ಕೊರಟಗೆರೆ, ಪಾವಗಡ, ಮಧುಗಿರಿಯಲ್ಲಿ ಶೇಂಗಾನೇ ಹೆಚ್ಚು ಬೆಳೀತಾರೆ. ಅದು ಇಲ್ಲದೆ ಮೇಜರ್ ಕ್ರಾಪ್ ನಮ್ಮ ಜಿಲ್ಲೆಯಲ್ಲಿ 1,20,000 ಹೆಕ್ಟೇರ್ಸು ರಾಗಿ ಬೆಳಿತೀವಿ. ಸೊ ಅದಕ್ಕೆ ನಮಗೆ ಆಲ್ಮೋಸ್ಟ್ 25,000 ಕ್ವಿಂಟಲ್ಸು ನಮಗೆ ಬೀಜಗಳು ಬೇಕು. 3,500 ರಾಗಿ ಬೀಜಗಳು ಬೇಕು ಮತ್ತು 17,000 ಶೇಂಗಾ ಬೀಜಗಳು ಬೇಕು. ಸೊ ಈ ಬೀಜಗಳನ್ನು ನಾವು ಎಷ್ಟು ಬೇಕೋ ಅಷ್ಟು ನಮ್ಮ ಜಿಲ್ಲೆ ಒಳಗಡೆ ದಾಸ್ತಾನು ಇಟ್ಕೋಬೇಕು ಅಂತ ಈಗಾಗಲೇ ನಮ್ಮ JD ಅಗ್ರಿಕಲ್ಚರ್ ಅವರಿಗೆ ನಿರ್ದೇಶನ ನೀಡಲಾಗಿದೆ. ಈಗ ಕೂಡ ನಾವು ಒಂದು ರೈತ ಸಂಪರ್ಕ ಕೇಂದ್ರವನ್ನು ಭೇಟಿ ಮಾಡಿದ್ದೀವಿ. ಅಲ್ಲಿ ರೈತರಿಗೆ ಶೇಂಗಾ ಬೀಜಗಳು, ರಾಗಿ ಬೀಜಗಳು ಬೇಡಿಕೆಗೆ ತಕ್ಕಂತೆ ನಾವು ಸ್ಟಾಕ್ ಮಾಡಿ ಇಟ್ಟಿದ್ದೀವಿ. ಹಾಗೆ ಅವರು ಬಂದಾಗ ಇಲ್ಲ ಅಂತ ಹೇಳಿದ್ರೆ ನಾವು ಇಮಿಡಿಯೇಟ್ ತರಿಸಿ ಅವ್ರಿಗೆ ಕೊಡ್ತೀವಿ. ನೆಕ್ಸ್ಟ್ ಡೇನೇ ಅವ್ರಿಗೆ ಕೊಡ್ತೀವಿ. ಈಗ ಚಿತ್ರದುರ್ಗದಿಂದ ಕರ್ನಾಟಕ ಆಯಿಲ್ ಸೀಡ್ ಫೆಡರೇಷನ್ ಅವ್ರದ್ದು ಗೋಡೌನ್ ಇದೆ. ಮತ್ತು ರಾಗಿ ಅಂತೂ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಸ್ಟಾಕ್ ಇದೆ. ಸೊ ರೈತರಿಗೆ ಅವರು ಯಾವಾಗ ನಾವು ಬಿತ್ತನೆ ಮಾಡಬೇಕು, ನಮಗೆ ಸೀಡ್ಸ್ ಬೇಕು ಅಂತ ಹೇಳಿದ್ರೆ ದಯವಿಟ್ಟು RSKಗಳಿಗೆ ಬಂದು ತಾವು ತಗೋಬೋದು. ಇದು ಇಲ್ಲದೆ ಶೇಂಗಾ ಬೀಜಗಳಿಗೆ 11 ನಾವು ಹೆಚ್ಚುವರಿಯಾಗಿ ವಿತರಣೆ ಕೇಂದ್ರ ಕೂಡ ನಮ್ಮ ಜಿಲ್ಲೆ ಒಳಗಡೆ ನಾವು ಗುರುತು ಮಾಡಿದ್ದೀವಿ. ಅದು ಇಲ್ಲದೆ ನಮಗೆ ರಸಗೊಬ್ಬರ ಈಗ ನಮ್ಮ ಜಿಲ್ಲೆಗೆ ಬೇಕಾಗಿರುವ 75,000 ಮೆಟ್ರಿಕ್ ಟನ್ಸ್ ಆಫ್ ರಸಗೊಬ್ಬರ ಬೇಕು. ನಮ್ಮ ಜಿಲ್ಲೆ ಒಳಗಡೆ ಈಗಾಗಲೇ 50,000 ಮೆಟ್ರಿಕ್ ಟನ್ಸ್ ರಸಗೊಬ್ಬರ, ಯೂರಿಯಾದು ಮತ್ತು ಎಲ್ಲ ಕಾಂಪೌಂಡ್ಸದು ಇದೆ. ಸೊ ರೈತರು ರಸಗೊಬ್ಬರದ್ದು, ಬೀಜಗಳದ್ದು ಯಾವ ರೀತಿಯಲ್ಲಿಯೂ ತೊಂದರೆ ಆಗಬಾರ್ದು. ಮತ್ತು ನಮ್ಮ AD ಅಗ್ರಿಕಲ್ಚರ್ ಕೂಡ ತಾಲೂಕುವಾರು ಎಲ್ಲ ರೈತರುಗಳನ್ನು ಸಂಪರ್ಕ ಮಾಡಿ ಅವರಿಗೆ ಒಂದು ಮೀಟಿಂಗ್ ಮಾಡಿ ಎಲ್ಲರಿಗೂ ಹೇಳಬೇಕು, ತಿಳುವಳಿಕೆ ಇರಬೇಕು ಅಂತ ಕೂಡ ನಾವು ಎಲ್ಲರಿಗೂ ನಿರ್ದೇಶನ ಕೊಟ್ಟಿದ್ದೀವಿ. ಸೊ ಒಟ್ಟಾರೆಯಾಗಿ ರೈತರಿಗೆ ಬೀಜಗಳ ಬಗ್ಗೆ. ನ್ಯೂಸ್ ಸಂಗಮಕ್ಕಾಗಿ ಬಾಬುಖಾನ್, ತುಮಕೂರು. ನಾಪೋಕ್ಲು ಸಮೀಪದ ಬಲ್ಲಮಾವಟಿ ಗ್ರಾಮದ ರಾಟೆ ಭಗವತಿ ದೇವಿಯ ಉತ್ಸವ ವಿಜೃಂಭಣೆಯಿಂದ ನಡೆಯಿತು. ನಾಪೋಕ್ಲು ಸಮೀಪದ ಬಲ್ಲಮಾವಟಿ ಗ್ರಾಮದ ರಾಟೆ ಭಗವತಿ ದೇವರ ಉತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಬೆಳಗ್ಗೆ ಎಡಿಕೇರಿ ದೊಡ್ಡ ಮನೆಯಿಂದ ಭಂಡಾರ ತಂದು ದೇವಾಲಯದಲ್ಲಿ ಇರಿಸಿ ತಂಡ್ರಹೊಳೆಯಲ್ಲಿ ಜಳಕ ನೆರವೇರಿಸಿದ ಬಳಿಕ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಯಿತು. ಆನಂತರ ಪಿಲಿಯಟ್ ಹಾಗೂ ಬೋರ್ಡ್ನಾಮೆ ನೆರವೇರಿದವು. ಇದೇ ಸಂದರ್ಭ ಗ್ರಾಮಸ್ಥರು ವಿಶೇಷ ವೇಷ ಧರಿಸಿ ದೇವರ ಉತ್ಸವದಲ್ಲಿ ಕುಣಿದು ಸಾಂಪ್ರದಾಯಿಕ ಆಚರಣೆ ನೆರವೇರಿಸಿದರು. ನಂತರ ಭಂಡಾರ ಮನೆಗೆ ಭಂಡಾರವನ್ನು ತೆಗೆದುಕೊಂಡು ಹೋಗಲಾಯಿತು. ಶುಕ್ರವಾರ ಬೆಳಗ್ಗೆ ಉತ್ಸವದ ಅಂಗವಾಗಿ ಆರಟ್ ಬೋಳಕಟ್ ನಡೆಯಲಿದೆ. 9 ಗಂಟೆಗೆ ಮಹಾಪೂಜೆ ನೆರವೇರಿತು. ಮಧ್ಯಾಹ್ನ 2:30ಕ್ಕೆ ದೇವರನ್ನ ರಾಟೆಯಲ್ಲಿ ಕೂರಿಸಿ ಸಾಂಪ್ರದಾಯಿಕವಾಗಿ ತೂಗಲಾಗುಯಿತು. ಬಳಿಕ ಕ್ಷೇತ್ರಪಾಲ ಶಾಸ್ತ್ರವು ಹಾಗೂ ಭದ್ರಕಾಳಿ ತೆರೆಗಳು ನಡೆದವು. ಗುರುವಾರ ನಡೆದ ಬೋರ್ಡ್ನಾಮೆ ಉತ್ಸವದಲ್ಲಿ ತಕ್ಕ ಮುಖ್ಯಸ್ಥರು, ನಾಡಿನ ಭಕ್ತರು, ಗ್ರಾಮಸ್ಥರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. 2 ವರ್ಷಕ್ಕೊಮ್ಮೆ ಏಪ್ರಿಲ್ ತಿಂಗಳಲ್ಲಿ ನಡೆಯುವ ಉತ್ಸವ ಈ ವರ್ಷ ಮೇ ತಿಂಗಳಲ್ಲಿ ನಡೆಯುತ್ತಿದ್ದು ಭಕ್ತರು ಸಂಭ್ರಮದಿಂದ ಪಾಲ್ಗೊಂಡಿದ್ದರು. ಮುಡಿಯಪ್ಪ ಮಲಿಯನು ಬಂದ 100 ರೊಕ್ಕ ಶೇಷ 300 ರೊಕ್ಕ ನಾಡು ಪರೋಡೆ ಹೇಳ್ತಾ ನೆರವಡೆ ಆಯ್ತು ಕೂಡಿ ತಿಂಡ ಅಂಡ ಕಟ್ಟಡೊಳಸಿಯಲ್ಲ ಹೋದಮ್ಮ
ಕಾರ್ಯಕ್ರಮಕ್ಕಾಗಿ ದುಗಳ ಸದಾನಂದ ನಾಪೋಕ್ಲು. ಕ್ಯಾರ್ಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಾಂಸ್ಕೃತಿಕ, ಕ್ರೀಡಾ, ರೆಡ್ ಕ್ರಾಸ್ ಹಾಗೂ ರಾಷ್ಟ್ರೀಯ ಸೇವಾ ಯೋಜನಾ ಚಟುವಟಿಕೆಗಳ ಸಮಾರೋಪ ಸಮಾರಂಭ ನಡೆಯಿತು. ಯುವಜನರು ಸಾಧಿಸುವ ಗುಣಗಳನ್ನು ಮೈಗೂಡಿಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಬೇಕು. ಸೇವಾ ಮನೋಭಾವನೆ ಮತ್ತು ಪರೋಪಕಾರ ಗುಣಗಳು ಜೀವನದ ಉಸಿರಾಗಬೇಕೆಂದು ಪ್ರಾಧ್ಯಾಪಕ ಕೃಷ್ಣಮೂರ್ತಿ ಕರೆ ನೀಡಿದರು. ಕ್ಯಾರ್ಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಾಂಸ್ಕೃತಿಕ, ಕ್ರೀಡಾ, ರೆಡ್ ಕ್ರಾಸ್ ಹಾಗೂ ರಾಷ್ಟ್ರೀಯ ಸೇವಾ ಯೋಜನಾ ಚಟುವಟಿಕೆಗಳ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಯುವಜನರು ಹಾಗೂ ವಿದ್ಯಾರ್ಥಿಗಳಲ್ಲಿ ಶಿಕ್ಷಣದ ಜ್ಞಾನದ ಬೆಳಕಿನ ಸಂಸ್ಕಾರದ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳು ಹಾಸುಹೊಕ್ಕಾಗಿರುವುದರಿಂದ ರಾಕ್ಷಸಿ ಗುಣಗಳು ದೂರಾಗಿ ಮಾನವತೆಯ ಸಂಸ್ಕಾರ ಮೂಡಿ ಪರಿಪೂರ್ಣವಾದ ವ್ಯಕ್ತಿಗಳನ್ನಾಗಿ ರೂಪಿಸುತ್ತದೆ. ನಾವು ಪರಿಪೂರ್ಣವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ನೆರವಾಗುವುದರಿಂದ ವಿದ್ಯಾರ್ಥಿಗಳು ಪಠ್ಯ ಚಟುವಟಿಕೆಗಳಿಗೆ ನೀಡುವಷ್ಟೇ ಆದ್ಯತೆಯನ್ನು ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ನೀಡಬೇಕೆಂದು ಕಿವಿಮಾತು ಹೇಳಿದರು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದ ಕಾಲೇಜಿನ ಪ್ರಾಂಶುಪಾಲೆ ಎಚ್.ಎಂ. ಹೇಮಲತಾ ಮಾತನಾಡಿ, ವಿದ್ಯಾರ್ಥಿಗಳಿಗೆ ವಿನಯವಂತಿಕೆ ಹಾಗೂ ಸಂಸ್ಕಾರ ಗುಣಗಳು ಭೂಷಣವಾಗಬೇಕು. ಈ ದಿಕ್ಕಿನಲ್ಲಿ ಶಿಕ್ಷಣದ ಸಂಸ್ಕಾರದ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆ ಹಾಗೂ ಕ್ರೀಡಾ ಚಟುವಟಿಕೆಯ ಮೂಲಕ ಸಮಗ್ರವಾದ ವ್ಯಕ್ತಿತ್ವವನ್ನು ರೂಪಿಸುವ ಕೆಲಸ ಮಾಡುತ್ತಿರುವ ಅಧ್ಯಾಪಕರು ವಿದ್ಯಾರ್ಥಿಗಳ ಬೆಳವಣಿಗೆಯನ್ನು ಸಂಭ್ರಮಿಸುತ್ತಿದ್ದಾರೆ. ಕಾಲೇಜಿನಲ್ಲಿ ನಡೆಯುವ ಪಠ್ಯೇತರ ಚಟುವಟಿಕೆಗಳು ವಿದ್ಯಾರ್ಥಿಗಳ ಮುನ್ನಡೆಗೆ ಸಹಕಾರಿಯಾಗಿದೆ ಎಂದರು. ಪ್ರಾಧ್ಯಾಪಕರಾದ ರುದ್ರ, ಜಯಕೀರ್ತಿ, ಕುಮಾರಸ್ವಾಮಿ, ಗಿರೀಶ್, ಭಾಗ್ಯಲಕ್ಷ್ಮಿ, ಸುರೇಶ್, ಮೋಹನ್ ಕುಮಾರ್, ಕಿರಣ್ ಕುಮಾರ್, ಪುಷ್ಪಲತಾ, ಪತ್ರಾಂಕಿತ ವ್ಯವಸ್ಥಾಪಕರಾದ ಬಿ.ಎ. ಮಂಜುನಾಥ್, ಭುವನೇಶ್ವರಿ ಸೇರಿದಂತೆ ವಿದ್ಯಾರ್ಥಿಗಳ ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವಿದ್ಯಾರ್ಥಿಗಳು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಂಜಿಸಿದವು. ಭರವಸೆಯನ್ನು ಇಟ್ಟುಕೊಂಡಿದ್ದವರು ಮತ್ತು ಅವ್ರು ಇರುವಷ್ಟು ಕಾಲ ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೆ. ಹೊಸ ಹುಡುಗರು ಕೂಡ ಅನೇಕ ಸರ್ತಿ ಬಂದು ಅವ್ರು ಇಲ್ಲಿದ್ದಾಗಲೂ ಅವರನ್ನ ಭೇಟಿ ಮಾಡಿದ್ದೇನೆ. ಈಗ ಅವರು ಇಲ್ಲ. ಆ ಎರಡು ಪುಣ್ಯ ಜೀವಿಗಳನ್ನು ನಾನು ಮೊದಲಿಗೆ ನೆನಪಿಸಿಕೊಂಡು ಅವರಿಗೆ ನಮನಗಳನ್ನು ಸಲ್ಲಿಸಿ ಈಗ ನನ್ನ ಮಾತುಗಳನ್ನು ಆಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಆಹ್ವಾನ ಪತ್ರಿಕೆಯಲ್ಲಿ ಮುಖ್ಯ ಭಾಷಣಕಾರರು ಅಂತ ಹೇಳಿ ಅದ್ರ ಕೆಳಗಡೆ ನನ್ನ ಹೆಸರು ದಾಖಲು ಮಾಡಿದ್ದಾರೆ. ಅದು ನಾನಿಗೆ ಹೇಳೋದಕ್ಕೆ ಬಯಸ್ತೀನಿ. ಇಲ್ಲಿ ನಾನು ಮುಖ್ಯ ಅಲ್ಲ, ನನ್ನ ಭಾಷಣವೂ ಮುಖ್ಯ ಅಲ್ಲ. ಇಲ್ಲಿ ಮುಖ್ಯವಾದದ್ದು ಎರಡಿದೆ. ಆ ಎರಡು ಕಾರ್ಯಕ್ರಮಗಳು ಯಶಸ್ವಿಯಾಗಿಬಿಟ್ರೆ ಇಷ್ಟು ದಿನಗಳು ನೀವು ಕಷ್ಟಪಟ್ಟು ವ್ಯವಸ್ಥೆ ಮಾಡಿದ ಈ ಕಾರ್ಯಕ್ರಮ ಯಶಸ್ಸನ್ನು ಕಂಡಾಗ ಆ ಎರಡು ಮುಖ್ಯ ಕಾರ್ಯಕ್ರಮಗಳು ಯಾವುದು ಅಂತಂದ್ರೆ, ಮಧ್ಯಾಹ್ನ ನಿಮಗೋಸ್ಕರ ಸಿದ್ಧಪಡಿಸಿದ್ದಾರಲ್ಲ ಅಡುಗೆ, ಅದೆಲ್ಲವನ್ನು ನೀವು ತೃಪ್ತಿಕರವಾಗಿ ಸಕಾಲಕ್ಕೆ ಊಟ ಮಾಡೋ ಥರ ಆಗಬೇಕು. ಅದೊಂದು ಕಾರ್ಯಕ್ರಮ ಆದರೆ ಕಾರ್ಯಕ್ರಮ ಯಶಸ್ವಿಯಾದಂಗೆ. ಇನ್ನೊಂದು, ಈ ವೇದಿಕೆ ನಿಮ್ಮದು, ಎಲ್ಲಿಂದಲೋ ಬಂದ ನನ್ನದಲ್ಲ. ಮುಖ್ಯ ಅತಿಥಿ ಅಂತ ಗೌರವ ಕೊಟ್ಟಿದ್ದೀರಿ, ಅದು ದೊಡ್ಡದು. ಅದು ನಿಮ್ಮ ಈ ವೇದಿಕೆಯಲ್ಲಿ ನಿಮ್ಮ ಸಾಂಸ್ಕೃತಿಕ ಕಲೆಗಳ ಪ್ರದರ್ಶನವಾಗಬೇಕು. ನೀವಿಲ್ಲಿ ಹಾಡಬೇಕು, ನೀವಿಲ್ಲಿ ಕುಣಿಬೇಕು, ನೀವಿಲ್ಲಿ ಅಭಿನಯಿಸಬೇಕು. ಇದನ್ನು ಮಾಡೋಕ್ಕಾಗದೇ ಇರೋರು ಎದುರುಗಡೆ ಕುಳಿತುಕೊಂಡು ನೋಡಿ ಸಂತೋಷ ಪಡಬೇಕು. ಈ ಎರಡೂ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಪೂರ್ಣಗೊಂಡ್ರೆ ಈ ಕಾರ್ಯಕ್ರಮ ಸುಸಂಪನ್ನವಾಯಿತು ಅಂತಾನೆ ಅರ್ಥ. ಹಾಗಾಗಿ ನಾನು ನನ್ನ ಮಾತುಗಳನ್ನು ಮುಖ್ಯ ಅಂತ ಅಂದುಕೊಂಡಿಲ್ಲ. ಹಾಗಾಗಿ ನಾನು ಕೆಲವೇ ಮಾತುಗಳಲ್ಲಿ ನಿಮ್ಗೆ ಹೇಳಬೇಕಾದ ಮುಖ್ಯವಾದ ಸಂಗತಿಗಳನ್ನು ಒಬ್ಬ ಗುರುವಾಗಿ, ಅಧ್ಯಾಪಕನಾಗಿ ಹೇಳ್ತಾ ಇದ್ದೇನೆ. ಅದರ ಆಚೆಗೆ ಇನ್ನೇನು ಇಲ್ಲ. ಈ ಕಾರ್ಯಕ್ರಮದ ಒಂದು 20 ಭಾಗದಷ್ಟು ಪಠ್ಯವನ್ನ ನಾವು ಕಲಿಬಹುದಷ್ಟೇ. ಇನ್ನು ಉಳ್ಕೊಂಡಂತ 80% ಭಾಗ ನಮ್ಗೆ ಜೀವನಕ್ಕೆ ಬೇಕಿರ್ತಕ್ಕಂಥ ಪಠ್ಯ ಅಥವಾ ನಾವು ಬದುಕನ್ನ ರೂಪಿಸ್ಕೊಳ್ಳಿಕ್ಕೆ ಬೇಕಿರ್ತಕ್ಕಂಥ ಪಠ್ಯ ನಮ್ಗೆ ಇಂಥ ಒಂದು ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸೋದ್ರ ಮೂಲಕ ಅಥವಾ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅದರ ಪ್ರಯೋಜನವನ್ನು ಪಡ್ಕೊಂಡಾಗ ಮಾತ್ರ ಅದರ ಒಂದು ಸಾರ್ಥಕತೆ ಬರುತ್ತೆ ಅಂತಕ್ಕಂಥದ್ದು. ಹಂಗಾಗಿ ಪಠ್ಯ ಮತ್ತೆ ಪಠ್ಯೇತರ ಚಟುವಟಿಕೆ ಎರಡರಲ್ಲೂ ತೊಡಗಿಸ್ಕೊಂಡ್ರೆ ಮಾತ್ರ ನಾವು ಸಂಪೂರ್ಣವಾಗಿ ವಿದ್ಯಾರ್ಥಿ ಆಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಅಂದ್ರೆ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ನಾವು ಎರಡರಲ್ಲೂ ಕೂಡ ನಮ್ಮನ್ನ ವಿದ್ಯಾರ್ಥಿ ದೇಶದಲ್ಲಿ ತೊಡಗಿಸ್ಕೊಂಡಾಗ ನಮ್ಮ ಮುಂದಿನ ಭವಿಷ್ಯ ತುಂಬಾ, ವಿದ್ಯಾರ್ಥಿ ಜೀವನ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತೀವಿ, ಅಂತ ಮುಂದಿನ ಜೀವನ ನಮ್ಮ ಗೋಲ್ಡನ್ ಲೈಫ್ ಆಗ್ಲಿಕ್ಕೆ ಕಾರಣ ಆಗುತ್ತೆ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇಡೀ ವರ್ಷದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಸಾಂಸ್ಕೃತಿಕ ಸಮಿತಿ, ಕ್ರೀಡಾ ಸಮಿತಿ ಹಾಗೆ ಕಾಲೇಜಿನ ವಿವಿಧ ಸಮಿತಿಗಳೆಲ್ಲ ನಿಮ್ಮ ಶ್ರೇಯೋಭಿವೃದ್ಧಿಗೋಸ್ಕರ ಹಮ್ಮಿಕೊಂಡಿದ್ದೀವಿ. ಆ ಎಲ್ಲಾ ಕಾರ್ಯಕ್ರಮಗಳ ಸಮಾರೋಪ ಸಮಾರಂಭವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ನೆರವೇರಲಿ ಎಲ್ರಿಗೂ ಮತ್ತೊಮ್ಮೆ ವಂದಿಸ್ತಾ ನಾನು ಎರಡು ಮಾತು. ಹಸಿದ ಹುಲಿಗಳನ್ನ ಗರ್ಜಿಸಿ ಏನು ಪದ ಆಗುವುದಿಲ್ಲ. ನಾನು
ಈ ರಾಜ್ಯವನ್ನು ಮುಂದುವರಿಸುವ ರಾಜ. ಉದಯ ಸಿಂಹನನ್ನು ಕೊಂದಿದ್ದೇನೆ, ಉಳಿಸಿಕೋ ನೀನು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ನಾಪೋಕ್ಲು ಸಮೀಪದ ಬಲ್ಲಮಾವಟಿ ಗ್ರಾಮದ ರಾಟೆ ಭಗವತಿ ದೇವಿಯ ಉತ್ಸವ ವಿಜೃಂಭಣೆಯಿಂದ ನಡೆಯಿತು. ನಾಪೋಕ್ಲು ಸಮೀಪದ ಬಲ್ಲಮಾವಟಿ ಗ್ರಾಮದ ರಾಟೆ ಭಗವತಿ ದೇವಿಯ ಉತ್ಸವವು 2 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಿತು. ದೇವಿಯನ್ನ ರಾಟೆಯ ಉಯ್ಯಾಲೆಯಲ್ಲಿ ತೂಗುವ ವಿಶಿಷ್ಟ ಆಚರಣೆಯಲ್ಲಿ ಅಧಿಕ ಸಂಖ್ಯೆಯ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಬಲ್ಲಮಾವಟಿ, ಪೇರೂರು ಹಾಗೂ ಪುಲಿಕೋಟು ಗ್ರಾಮಗಳ ವ್ಯಾಪ್ತಿಗೆ ಸೇರಿದ ಬಲ್ಲತನಾಡಿನ ಪುರಾತನ ಭಗವತಿ ಭದ್ರಕಾಳಿ ದೇವಾಲಯದಲ್ಲಿ ಈ ಉತ್ಸವಕ್ಕಾಗಿ ದೇವಾಲಯದ ಮುಂಭಾಗದಲ್ಲಿ ದೊಡ್ಡ ಕಬ್ಬಿಣದ ರಾಟೆಯನ್ನು ನಿರ್ಮಿಸಲಾಗಿದೆ. ಉತ್ಸವದ ಅಂಗವಾಗಿ ಭದ್ರಕಾಳಿ ಅಮ್ಮನ ವಿಗ್ರಹವನ್ನ ರಾಟೆ ಉಯ್ಯಾಲೆಯಲ್ಲಿ ತೂಗುವುದು ಮಾತ್ರವಲ್ಲದೆ ಬೇಡು ಹಬ್ಬ, ಪಿಲಿಯಾಟ್ ಮುಂತಾದ ಸಾಂಪ್ರದಾಯಿಕ ಆಚರಣೆಗಳು ಜರುಗಿದವು. 3 ಕೋಲಗಳನ್ನು ಭಕ್ತರು ವೀಕ್ಷಿಸಿ ಸಂಭ್ರಮಿಸಿದರು. ಗ್ರಾಮದ ರಾಟೆ ಭಗವತಿ ದೇವರ ಉತ್ಸವವು ಆರಂಭಗೊಂಡಿದ್ದು ಪಿಲಿಯಾಟ್ ಹಾಗೂ ಬೋರ್ಡ್ ನಮ್ಮಿ ನೆರವೇರಿದವು. ಶುಕ್ರವಾರ ಬೆಳಿಗ್ಗೆ ಎಡಿಕೇರಿ ದೊಡ್ಡ ಮನೆಯಿಂದ ಭಂಡಾರ ತಂದು ದೇವಾಲಯದಲ್ಲಿ ಇರಿಸಿ ಪೂಜೆ ಸಲ್ಲಿಸಲಾಯಿತು. ಉತ್ಸವದ ಅಂಗವಾಗಿ ಆರಟ್ ಬೋಳಕಟ್ ನಡೆಯಿತು. ಮಹಾಪೂಜೆ ನೆರವೇರಿದ ಬಳಿಕ ಮಧ್ಯಾಹ್ನ ದೇವರನ್ನ ರಾಟೆಯಲ್ಲಿ ಕೂರಿಸಿ ಸಾಂಪ್ರದಾಯಿಕವಾಗಿ ತೂಗಲಾಯಿತು. ಬಳಿಕ ಕ್ಷೇತ್ರಪಾಲ ಶಾಸ್ತ್ರವು ಹಾಗೂ ಭದ್ರಕಾಳಿ ತೆರೆಗಳು ಸಾಂಪ್ರದಾಯಿಕ ಆಚರಣೆ ನೆರವೇರಿಸಿದವು. ಉತ್ಸವದಲ್ಲಿ ತಕ್ಕ ಮುಖ್ಯಸ್ಥರು, ನಾಡಿನ ಭಕ್ತರು, ಗ್ರಾಮಸ್ಥರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. 2 ವರ್ಷಕ್ಕೊಮ್ಮೆ ಏಪ್ರಿಲ್ ತಿಂಗಳಲ್ಲಿ ನಡೆಯುವ ಉತ್ಸವ ಈ ವರ್ಷ ಮೇ ತಿಂಗಳಲ್ಲಿ ನಡೆಯುತ್ತಿದ್ದು ಭಕ್ತರು ಸಂಭ್ರಮದಿಂದ ಪಾಲ್ಗೊಂಡರು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಡಿವಿ ಪವರ್ ದೇಸಾಯಿ ಸರ್ಕಲ್ ಮುಖ್ಯ ಗಟ್ಟರ್ ಮುಚ್ಚಳಿಕೆ ಒಡೆದು ಹೋಗಿರುವ ಘಟನೆ ಸಂಭವಿಸಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಡಿಬಿ ಪವರ್ ದೇಸಾಯಿ ಸರ್ಕಲ್ ಮುಖ್ಯ ಗಟ್ಟರ್ ಮುಚ್ಚಳಿಕೆ ಒಡೆದು ಹೋಗಿರುತ್ತದೆ. ಸಾರ್ವಜನಿಕರು ಇಲ್ಲಿ ಬಿದ್ದಿರುವ ಉದಾಹರಣೆ ಕೂಡ ಇರುತ್ತದೆ. ಇದರ ಬಗ್ಗೆ ಪುರಸಭೆಯ ಕಾರ್ಯಾಲಯ ಮುಖ್ಯಾಧಿಕಾರಿ ಮನವಿ ಸಲ್ಲಿಸಿದರು. ಈ ಸಮಸ್ಯೆ ಬಗೆಹರಿಯದಿರುವುದರಿಂದ ಮಾನ್ಯ ತಹಶೀಲ್ದಾರ್ ಸಾಹೇಬರವರಿಗೆ ಮನವಿ ಸಲ್ಲಿಸಲಾಯಿತು. ಆ ಗಟರ್ ಮುಚ್ಚಳಿಕೆ ಕಟ್ಟಾಗಿ ಗಟರ್ನಲ್ಲಿ ಬಿದ್ದಿರುತ್ತದೆ. ಮುಚ್ಚಳಿಕೆ ಇಲ್ಲದ ಕಾರಣ ಸಾರ್ವಜನಿಕರು ಗಟರ್ನಲ್ಲಿ ಬೀಳುವ ಸಾಧ್ಯತೆ ಇದ್ದು ಬಿದ್ದ ಉದಾಹರಣೆ ಕೂಡ ಇರುತ್ತದೆ. ಬೇರೆ ವ್ಯವಸ್ಥೆ ಏನಾದರೂ ಮಾಡಬಹುದಲ್ವಾ? ಪುರಸಭೆ ಮನವಿ ಸಲ್ಲಿಸಿದರೂ ಅವರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಕಂಡು ಕಾಣದಂತೆ ಕುರುಡನಂತೆ ವರ್ತಿಸುತ್ತಿರುವ ಸಂಬಂಧಪಟ್ಟವರು. ಇದರ ಬಗ್ಗೆ ಮಾಧ್ಯಮ ಹಾಗೂ ಪತ್ರಿಕೆಗಳಲ್ಲಿ ಪ್ರಕಟಿಸಿದರೂ ಕ್ರಮ ತೆಗೆದುಕೊಳ್ಳದಿರುವುದು ಸಂಬಂಧಪಟ್ಟ ಅಧಿಕಾರಿಗಳು. ದೃಶ್ಯಾವಳಿಯಲ್ಲಿ ನೀವು ನೋಡಬಹುದು, ಆ ಗಟರ್ನಲ್ಲಿ ಎಷ್ಟು ಗಲೀಜಿದೆ ಎನ್ನುವುದನ್ನು ಕಾಣಬಹುದಾಗಿದೆ. ಇನ್ನಾದರೂ ಈ ಸಮಸ್ಯೆ ಬಗೆಹರಿಸುತ್ತಾರಾ? ಕಾದು ನೋಡಬೇಕಾಗಿದೆ. ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹನಿ, ಕುಶಾಲನಗರ. ನಾಪೋಕ್ಲು ಸಮೀಪದ ಪಾಲೂರು ಗ್ರಾಮದ ಗ್ರಾಮ ದೇವತೆಯಾದ ಶ್ರೀ ಕಾಳಿಕಾಂಬಾ ಅಮನೂರು ತಾಯಿಯ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ನಾಪೋಕ್ಲು ಸಮೀಪದ ಪಾಲೂರು ಗ್ರಾಮದ ಗ್ರಾಮ ದೇವತೆಯಾದ ಶ್ರೀ ಕಾಳಿಕಾಂಬಾ ಅಮನೂರು ತಾಯಿಯ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ವಾರ್ಷಿಕೋತ್ಸವದ ಅಂಗವಾಗಿ ಬೆಳಗ್ಗೆ ವಾದ್ಯಗೋಷ್ಠಿಯೊಂದಿಗೆ ಭಕ್ತರು ಮೆರವಣಿಗೆ ತೆರಳಿ ದೇವರ ಜಳಕ ಕೈಗೊಂಡರು. ಬಳಿಕ ದೇವಾಲಯದಲ್ಲಿ ಮಹಾಪೂಜೆ ನಡೆಯಿತು. ಪ್ರಸಾದ ವಿತರಣೆಯ ಅನಂತರ ಇನ್ನಿತರ ದೇವರ ಸೇವೆಗಳು ಜರುಗಿತು. ಇದೇ ಸಂದರ್ಭದಲ್ಲಿ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗೆ ವಿವಿಧ ಹರಕೆ ಕಾಣಿಕೆ ಒಪ್ಪಿಸಿ ಶ್ರದ್ಧಾ ಭಕ್ತಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಸವದಲ್ಲಿ ಪಾಲ್ಗೊಂಡಿದ್ದರು. ಉತ್ಸವದಲ್ಲಿ ನೆರೆದಿದ್ದ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ದೇವಾಲಯದ ಆಡಳಿತ ಮಂಡಳಿ ಪದಾಧಿಕಾರಿಗಳು ಹಾಗೂ ತಕ್ಕ ಮುಖ್ಯಸ್ಥರು, ಊರು ಮತ್ತು ಪರವೂರಿನ ಕಾಳಿಕಾಂಬ ಭಕ್ತಾದಿಗಳು ಪಾಲ್ಗೊಂಡು ಪುನೀತ ಭಾವ ಹೊಂದಿದರು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಫಿ ತೋಟದ ಒಂಟಿ ಮನೆಗಳನ್ನು ಗುರುತಿಸಿಕೊಂಡು ಕಾರ್ಡ್ ಸ್ಕ್ರಾಚ್ ಮಾಡಿದರೆ ವಿಶೇಷ ಬಹುಮಾನ ಇದೆ ಎಂದು ನಂಬಿಸಿ ವಂಚನೆ ಮಾಡುತ್ತಿದ್ದ ಆರೋಪಿಯನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೆಆರ್ಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಾಂಸ್ಕೃತಿಕ, ಕ್ರೀಡಾ, ರೆಡ್ ಕ್ರಾಸ್ ಹಾಗೂ ರಾಷ್ಟ್ರೀಯ ಸೇವಾ ಯೋಜನಾ ಚಟುವಟಿಕೆಗಳ ಸಮಾರೋಪ ಸಮಾರಂಭ ನಡೆಯಿತು.
ಕೊರಟಗೆರೆ ಪಟ್ಟಣಕ್ಕೆ ದಿಢೀರ್ ಭೇಟಿ ನೀಡಿದ ಜಿಲ್ಲಾಧಿಕಾರಿ. ಕೃಷಿ ಇಲಾಖೆ ಮೇವು ಬ್ಯಾಂಕ್ ತುಂಬಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಸ್ಥೆಯನ್ನ ಪರಿಶೀಲಿಸಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.